ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಟಾರ್ಗೆಟ್ SSC ಎಂಬ ಕ್ಲಾಸ್ಗಳು ಮಾಡಕತ್ತೀವಿ. ನಾವೇನಾದರೂ ಈಗ ಮಾರ್ನಿಂಗ್ ಒಂದು ಸೆಷನ್ ಏನು ಮಾಡಿದ್ವಿ, ಪಂಚವಾರ್ಷಿಕ ಯೋಜನೆ ಮಾಡಿ ಕೊಟ್ಟುಬಿಟ್ಟಿವ್ರಿ. ಇದು 2ನೇ ಕ್ಲಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಸರ್ ಯಾಕ್ರಿ ಪೊಲಿಟಿಕಲ್ ಸೈನ್ಸ್ ಮತ್ತು ಹಿಸ್ಟ್ರಿ ಸೀರೀಸ್ ಬೆಸ್ಟ್ ಒಮ್ಮೆ ಎಕನಾಮಿಕ್ಸ್ ಹೋಗಿರಿ ಅಂತ ನೀವು ಕೇಳತ್ತೀರಿ. ಹೌದ್ರ ಸ್ನೇಹಿತರೆ, ಯಾಕಂದ್ರೆ ಈಗೇನು SSC GD ಎಕ್ಸಾಮ್ ಮಾಡೋದು ಸ್ನೇಹಿತರೆ, ಅಲ್ಲಿ ಹೆಚ್ಚಿನ ಕ್ವಶನ್ಗಳು ಏನು ಬರ್ತವೆ, ಪಂಚವಾರ್ಷಿಕ ಯೋಜನೆ ಬರ್ತವೆ. ಇಟ್ ಮೀನ್ಸ್ 5 ಇಯರ್ಸ್ ಪ್ಲಾನ್ಸ್ ಮೇಲೆ ಬರ್ತವೆ. ಅದರಿಂದ ಒಂದು 3ರಿಂದ 4 ಕ್ಲಾಸ್ ಇತರ ಮುಗಿಸ್ಕೊಟ್ಟ ನಮಗೆ SSC GD ವಿದ್ಯಾರ್ಥಿಗಳು ಹೆಲ್ಪ್ ಆಗೋ ದೃಷ್ಟಿಯಿಂದ ಅಂತ ಹೇಳಿ ಮತ್ತೆ ಕಂಟಿನ್ಯೂ ಮಾಡ್ತಾ ಅಂತ ಹೇಳೋಣ ಶುರು ಮಾಡೋಣ ಸ್ನೇಹಿತರೆ. ಆಲ್ರೆಡಿ ಮಾರ್ನಿಂಗ್ ವಿಡಿಯೋ ಒಳಗೆ ಯಾವಾಗ ಶುರು ಆಯಿತು, ಅದರ ಅವಧಿ ಏನು, ಅದರ ಅಧ್ಯಕ್ಷರು ಏನು ಅಂತ ಶಾರ್ಟ್ ಆಗಿ ಹೇಳ್ಕೊಟ್ಟಿವ್ರಿ. ಫುಲ್ ಶಾರ್ಟ್ದಾಗ ಮುಗಿಸ್ಕೊಟ್ಟಿನ್ರಿ. ನೀವು ಮೊದಲನೇ ಪಂಚವಾರ್ಷಿಕ ಯೋಜನೆ ಹಿಡಿದು 12ನೇ ಪಂಚವಾರ್ಷಿಕ ಮಟ್ಟ ಫುಲ್ ಡೆಪ್ತ್ ಅಂದ್ರೆ ಅದ್ರ ಒಳಗೂ ಸಹ ಕ್ವಶನ್ ಬಂದಿರೋದನ್ನ ನಾವು SSC ಎಕ್ಸಾಮಿನೇಷನ್ ನೋಡ್ತೀವಿ. ಅದರಿಂದ ಸಂಪೂರ್ಣವಾಗಿ ಮುಗಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ. ಸಮಯವನ್ನು ವ್ಯರ್ಥ ಮಾಡದೆ ಮೊದಲೇ ಪಂಚವಾರ್ಷಿಕ ಯೋಜನೆ ನೋಡೋಣ ಸ್ನೇಹಿತರೆ. ಮೊದಲೇ ಪಂಚವಾರ್ಷಿಕ ಯೋಜನೆ ಅವಧಿ ನೋಡ್ರಿ, ಅಂದ್ರೆ 1951ರಿಂದ 52 ಹಿಡ್ಕೊಡ್ರಿ 56ರವರೆಗೆ ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿ. 1952, 53, 54, 55, 56 ಪಂಚವಾರ್ಷಿಕ ಅಂದ್ರೆ 5 ವರ್ಷಗಳ ಅವಧಿ. 1952 ಡಿಸೆಂಬರ್ನಲ್ಲಿ ಇದು ಪ್ರಕಟಗೊಳ್ತದೆ. ಆ 1951ರಿಂದ ಅಥವಾ 52 ಮೊದಲ ಪಂಚವಾರ್ಷಿಕ ಶಿಕ್ಷೆ ಆರಂಭ ಆಯಿತು. ಅದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಅದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅದರ ಅಧ್ಯಕ್ಷರಾಗಿದ್ದರು. ಮತ್ತು ಉಪಾಧ್ಯಕ್ಷರು ಗುಲ್ಜಾರಿಲಾಲ್ ನಂದಾ. ಕ್ವಶನ್ ಆಗ್ಯಾವ, ಡೆಪ್ತ್ ಆಗಿ ನೋಡ್ಕೊತಕೊಂಡು ಸ್ನೇಹಿತರೆ ಸರಿಯಾಗಿ ಕ್ಲಾಸ್ ಕೊಡ್ರಿ. ಇದ್ರ ಮೇಲೆ 2 ಕ್ವಶನ್ ಎವ್ರಿ ಶಿಫ್ಟ್ ಬರತಾವ, ಅಂದ್ರೆ ನಿಮ್ಗೆ 4 ಅಂಕಗಳು ನಿಮ್ಮ ಜೇಬಿನೊಳಗಿದ್ದಂಗ ಹೌದಲ್ರಿ. ಆದ್ದರಿಂದ ಸ್ವಲ್ಪ ಫೋಕಸ್ ಆನ್ ದಿಸ್ ಪರ್ಟಿಕ್ಯುಲರ್ ಮ್ಯಾಟರ್. ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಆದ್ಯತೆ ನೀಡ್ತು ಸ್ನೇಹಿತರೆ? ಹೆಚ್ಚಾಗಿ ಎಲ್ಲ ಕಡೆ ಏನು ಕೊಟ್ಟಾರ, ಕೃಷಿ ಅಂತ ಕೊಟ್ಟಾರ. ನಿಮಗೆ ಏನಾದರೂ ಕೃಷಿ ಅಂತ ಇತ್ತು, ಕೃಷಿ ಅಂತ ಕೃಷಿ. ಮೊದಲನೇ ಪಂಚವಾರ್ಷಿಕ ಯೋಜನೆ ಆದ್ಯತೆ ಯಾವುದು ಅಂದ್ರೆ ಕೃಷಿ. ಮತ್ತು ಮುಂದುವರೆದ ಭಾಗ ಕೈಗಾರಿಕರು ಅಂದ್ರೆ ಆಲ್ಮೋಸ್ಟ್ ಅಲ್ಲ ನಿಮ್ಮ SSC ಎಕ್ಸಾಮಿನೇಷನ್ ಏನು ಕೊಡ್ತಾರೆ, ಮೊದಲನೇ ಪಂಚವಾರ್ಷಿಕ ಯೋಜನೆ ಗುರಿ ಏನಾಗಿರುತ್ತೆ ಅಂದ್ರೆ ಕೃಷಿ ಆಗಿರ್ತದೆ. ದಟ್ ಇಸ್ ಕಾಲ್ ಅಗ್ರಿಕಲ್ಚರ್. ಹೌದ್ರಿ, ಕನ್ನಡ ಮಾಧ್ಯಮದಲ್ಲಿ ಐತಿ. ಕನ್ನಡ ಒಟ್ಟು ವೆಚ್ಚ 1960 ಕೋಟಿಗಳು. ಅವ್ರು ಅಂದಾಜು ಮಾಡಿದ್ರೆ 2378 ಕೋಟಿ ಅಂದಾಜು ಮಾಡಿದ್ರೆ. ಬಟ್ 1960 ಕೋಟಿಗಳು ಮುಗಿತದೆ. ಇವರು GDP ಗುರಿ 2.1ರಷ್ಟು ಗುರಿ ಇಟ್ಕೊಂಡಿದ್ರು. ಬಟ್ ಅದಿಟ್ಟ 3.7ರಷ್ಟು ಸಕ್ಸಸ್ ಆಗ್ತದ. ಹೌದಲ್ರಿ, ಅವ್ರು ಇಟ್ಕೊಂಡು ಗುರಿಕ್ಕಿಂತ ಹೆಚ್ಚಿಗೆ ಹೋಗಿದೆ 1ನೇ ಪಂಚವಾರ್ಷಿಕ ಯೋಜನೆ. ಇದು ಇಂಪಾರ್ಟೆಂಟ್. ಈ ಯೋಜನೆಯಲ್ಲಿ ಕೆಲವು ಅಣೆಕಟ್ಟುಗಳು ಏನಾಗ್ತಾವು, ಕಟ್ಟಲ್ಪಡ್ತಾವ. ಹೊಸ ನೀವು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಸ್ನೇಹಿತರ. ತಲಾದಾಯ ಬೆಳೆಯನ್ನು ಒಂದು ಬಣ್ಣ ಇಟ್ಟು ಇದು ಬೇಡ, ಇಲ್ಲೇ ಐತೆ ನೋಡ್ರಿ ಸ್ನೇಹಿತರೆ. ಒಂದು ಬಾಕ್ರನಂಗಲ್ ಅಣೆಕಟ್ಟು, ಹಿರಾಕುಡ್ ಅಣೆಕಟ್ಟು, ಮೆಂಟೂರು ಯೋಜನೆಗಳು ಸ್ಥಾಪನೆಗೊಂಡವು. ಯಾವ ಪಂಚವಾರ್ಷಿಕದಲ್ಲಿ ಬಾಕ್ರನಂಗಲ್ ಅಣೆಕಟ್ಟನ್ನು ಸ್ಥಾಪಿಸಲಾಯಿತು ಕ್ವಶನ್ ಆಗೈತ್ರಿ. ಆದ್ದರಿಂದ ಬಾಕ್ರನಂಗಲ್ ಅಣೆಕಟ್ಟು, ಹಿರಾಕುಡ್ ಅಣೆಕಟ್ಟು ಮತ್ತು ಮೆಂಟೂರು ಯೋಜನೆಗಳು ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಆರಂಭವಾದವು. ಅದಂತರ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಜಾರಿಗೆ ಬಂತು. 1952ರಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಜಾರಿಗೆ ಬಂತು. 1952ರಲ್ಲಿ ಕುಟುಂಬ ಯೋಜನೆ ವಿಸ್ತಾರಗೊಳಿಸಲಾಯಿತು. ಇದು ಇಂಪಾರ್ಟೆಂಟ್, ಇಷ್ಟು ಸಾಕು. ಅದಂತರ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಎಸ್ ಸ್ನೇಹಿತರೆ, ಇದು ಇಂಪಾರ್ಟೆಂಟ್. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು 1955 ಜುಲೈ 1ರಂದು ರಾಷ್ಟ್ರೀಕರಣ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಲಾಯಿತು. 1955 ಜುಲೈ 1ರಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ರಾಷ್ಟ್ರೀಕರಣಗೊಳಿಸಿ ಅದಕ್ಕೆ ಮರುನಾಮಕರಣ ಮಾಡಿಬಿಟ್ರು. ಅದಾದ ನಂತರ 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಜಾರಿ ಬಂತು. 1952ರಲ್ಲಿ ಕುಟುಂಬ ಯೋಜನೆ ಬಂತು. 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಜಾರಿ ಬಂತು. ಈ ಮೊದಲ ಪಂಚವಾರ್ಷಿಕ ಯೋಜನೆ ಯಾರನ್ನು ಅನುಸರಿಸಿ ಇದು ಕೇಳ್ಯಾರ ನೋಡ್ರಿ, ಹ್ಯಾರಡ್ ಡೋಮರ್ ಮಾದರಿ. ಇದು ಭಾಳ ಇಂಪಾರ್ಟೆಂಟ್. ಇದಕ್ಕೆ 10 ಸ್ಟಾರ್ ಕೊಟ್ಟರು ಕಡಿಮೆ ಸ್ನೇಹಿತರೆ. ಯಾರ್ಯಾರು ಕ್ವಶನ್ SSC ಬರ್ದಿರಿ ಅವ್ರಿಗೆ ಗೊತ್ತಿರ್ತದೆ, ಬರ್ದಿಲ್ಲ ನೋಡ್ಕೋತಾರೆ. ಹ್ಯಾರಡ್ ಡೋಮರ್ ಅವರ ಮಾದರಿಯನ್ನು ಮೊದಲನೇ ಪಂಚವಾರ್ಷಿಕ ಯೋಜನೆ ಅದು ಆ ಪ್ಲಾನಿಂಗ್ ಮೇಲೆ ಪ್ಲಾನಿಂಗ್ ಕೊಟ್ಟವ್ರು ಅಂದ್ರೆ ಹ್ಯಾರಡ್ ಡೋಮರ್. ಎಸ್, ಕಂಪ್ಲೀಟ್ 1ನೇ ಪಂಚವಾರ್ಷಿಕ ಕಂಪ್ಲೀಟ್ ಮುಗಿಸ್ಕೊಟ್ಟೇನ್ರಿ. ಎಷ್ಟು ಡೆಪ್ತ್ ಯಾರು ಹೇಳಿಲ್ಲ, ನಾ ಹೇಳಕತ್ತೀನಿ. MCQ ಆಗ್ತಾ ಇದ್ದಿಲ್ಲ, ಯಾನ್ ಕೇಳ್ತಾರ ಅವ್ರನ್ನ ಹೇಳ್ಬಿಡ್ತು. MCQ ಅಲ್ಲಿ ತಾನು ಹುಡ್ಕೋತಾವ, ಓದ್ಕೋರಿ, ಗೊತ್ತಾಗ್ತದೆ ನಿಮ್ಗೆ ಸ್ನೇಹಿತರೆ. ಅದಂದ್ರೆ 2ನೇ ಪಂಚವಾರ್ಷಿಕ ಯೋಜನೆ. ಇಟ್ ಮೀನ್ಸ್ ಸೆಕೆಂಡ್ 5 ಪ್ಲಸ್ 1956ರಿಂದ 1961 2ನೇ ಪಂಚವಾರ್ಷಿಕ ಯೋಜನೆ. ಇದು ಸಹ 5 ವರ್ಷಗಳಲ್ಲಿ ನಡೀತದೆ. 5 ವರ್ಷಗಳಲ್ಲಿ ಯಾಕೆ ನಡೀತದೆ ಸರ್? ನಡು ಸ್ವಲ್ಪ 2 ಕಡೆ ಅಂದ್ರೆ 3 ಗ್ಯಾಪ್ 7 ಗ್ಯಾಪ್ ಆಗ್ಯದ. ಅದನ್ನ ಹೇಳ್ತ ನೀಲಿ ಬರ್ತದೆ. 2ನೇ ಪಂಚವಾರ್ಷಿಕ ಯೋಜನೆ 1956ರಿಂದ 1961 ನೋಡ್ತಾ ಹೋಗ್ರಿ ಸ್ನೇಹಿತರು. 2ನೇ ಪಂಚವಾರ್ಷಿಕ ಯೋಜನೆ ಯಾವುದ್ರ ಮೇಲೆ ಫೋಕಸ್ ಮಾಡಿತ್ತು ಅಂದ್ರೆ ಕೈಗಾರಿಕೆ ಮೇಲೆ ಫೋಕಸ್ ಮಾಡಿತ್ತು. ಕೈಗಾರಿಕೆ, ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕೆಗಳ ಮೇಲೆ ಏನಾದ್ರು ಹೆಚ್ಚಿನ ಫೋಕಸ್ ಮಾಡ್ತದೆ 2ನೇ ಪಂಚವಾರ್ಷಿಕ ಯೋಜನೆ ಅಥವಾ ಸೆಕೆಂಡ್ 5 ಇಯರ್ ಪ್ಲಾನ್ಸ್. ಇದ್ರ ಅಧ್ಯಕ್ಷರು ಸರ್ ಯಾರಾಗಿದ್ರು? ಜವಾಹರ್ಲಾಲ್ ನೆಹರು ಇದ್ರು.
ಉಪಾಧ್ಯಕ್ಷರು ಸ್ವಲ್ಪ ಚೇಂಜ್ ಆಗಿದ್ದು ಕೃಷ್ಣಮಾಚಾರ್ಯರು. ಮೊದಲನೇ ಪಂಚವಾರ್ಷಿಕಕ್ಕೆ ಗುಲ್ಜಾರಿಲಾಲ್ ನಂದಾ ಇದ್ದಾರೆ, ಎರಡನೇದಕ್ಕೆ ಕೃಷ್ಣಮಾಚಾರ್ಯ ಇರ್ತಾರೆ. ಆದ್ಯತೆ ಕೊಟ್ಟಿದ್ದು ಆಹಾರ ಸಮಸ್ಯೆ ನಿವಾರಣೆಗೆ. ಒಟ್ಟು ವೆಚ್ಚ ಇಟ್ಟುಕೊಂಡಿದ್ದ 4,672 ಕೋಟಿ ರೂಪಾಯಿ ಒಟ್ಟು ವೆಚ್ಚ ಆಯಿತು. ಇವ್ರು ಎಷ್ಟು 5% ಗುರಿ ಇಟ್ಟುಕೊಂಡಿದ್ರು, ಬಟ್ ಕೇವಲ 4.75 ಏನಾದರೂ ಸಕ್ಸಸ್ ಆದರೂ ಇದು ಸಹ ಏನಾಗಲಿಲ್ಲ, ಸಂಪೂರ್ಣವಾಗಿ ಯಶಸ್ಸು ಸಾಧಿಸಲು ಎರಡನೇ ಪಂಚವಾರ್ಷಿಕ ಯೋಜನೆಗೆ ಸಾಧ್ಯ ಆಗಲಿಲ್ಲ. ಹಾಗೆ ಏನೇನಾಯಿತು, ಭಾರತೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ನಿರ್ದೇಶಕರಾದ PC ಮಹಲ್ನೋಬಿಸ್ರ ಮಾದರಿಗೆ ಅನುಗುಣವಾಗಿತ್ತು. ಮೊದಲನೇದು ಹ್ಯಾರಡ್ ಡೋಮರ್, ಎರಡನೇದು PC ಮಹಲ್ನೋಬಿಸ್ ಮಾದರಿ. ಒಂದನೇ ಪಂಚವಾರ್ಷಿಕ ಯೋಜನೆ ಯಾರ ಅನುಗುಣವಾಗಿತ್ತಂದ್ರೆ ಹ್ಯಾರಡ್ ಡೋಮರ್, ಎರಡನೇದು PC ಮಹಲ್ನೋಬಿಸ್. ಇವು ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇಲ್ಲಿ ಏನೇನು ಹೇಳ್ದ ಪ್ರತಿಯೊಂದು ಇಂಪಾರ್ಟೆಂಟ್. ಆದ್ದರಿಂದ ಎರಡನೇದಕ್ಕೆ ಏನಂತಾರೆ, ಮಹಲ್ನೋಬಿಸ್ ಮಾದರಿ ಪಂಚವಾರ್ಷಿಕ ಯೋಜನೆ. ಒಂದನೇದಕ್ಕೂ ಹ್ಯಾರಡ್ ಡೋಮರ್ ಪಂಚವಾರ್ಷಿಕ ಮಾದರಿ ಯೋಜನೆ. ಮೊದಲನೇದು ಹ್ಯಾರಡ್ ಡೋಮರ್ ಪಂಚವಾರ್ಷಿಕ ಯೋಜನೆ ಎನ್ನುವರು. ಅದೇ ರೀತಿ ಎರಡನೇದು ಮಹಲ್ನೋಬಿಸ್ ಮಾದರಿ ಪಂಚವಾರ್ಷಿಕ ಯೋಜನೆ ಎಂದು ಕರೆಯುತ್ತಾರೆ. ಹಾಗೆ ಇದು ಪ್ರಮುಖವಾಗಿ ಗುರಿ ಸಮಾಜವಾದಿ ಮಾದರಿ ಸಮಾಜ ನಿರ್ಮಾಣ 1956 ಕೈಗಾರಿಕಾ ನೀತಿ ಆದ 2 ಪಂಚವಾರ್ಷಿಕ ಯೋಜನೆಗಳು ಸಿದ್ಧವಾಗಿ ನಿಂತಿದ್ದು. ಇಲ್ಲಿ ಪ್ರಮುಖವಾಗಿ 3 ರೀತಿಯ ಕಬ್ಬಿಣ ಮತ್ತು ಉಕ್ಕಿನ ಐರನ್ ಅಂಡ್ ಸ್ಟೀಲ್ ಕಂಪನಿಗಳು ಉತ್ಪನ್ನ. ಇವನು ಕ್ವಶನ್ ಕೇಳಿದಾರೆ ನಿಮ್ಮ PC, PSI, SDA, FDA, ವಿಲೇಜ್ ಅಕೌಂಟ್. ಈಗೇನು ಬರ್ತೀರಿ ನೀವು RPF ಕಾನ್ಸ್ಟೇಬಲ್ ಮತ್ತು RRB ಒಳಗೂ ಕ್ವಶನ್ ಕೇಳಿ ಯಾರು ಇರ್ತಾನೆ ಇಲ್ಲ ಇದರ ಹಿಂದಿನ ಕೇಳ್ಯಾರ, ಬಟ್ ಇವು ಹೆಚ್ಚಿಗೆ ಕ್ವಶನ್ ಆಗ್ಯಾವ. ನೋಡ್ಬಿಟ್ಟು ಮೂರು ಕಬ್ಬಿಣ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಅಥವಾ ಕೈಗಾರಿಕೆಗಳು ಹುಡುಗತಾವ. ಅದು ಒಂದನೇದು ಛತ್ತೀಸ್ಗಢ, ಭಾಳ ಇಂಪಾರ್ಟೆಂಟ್ ತಮ್ಮ ಕೊಟ್ರೆ. ಒಂದನೇದು ಛತ್ತೀಸ್ಗಢ, ಇದು ಬಿಲಾಯ್ನಲ್ಲಿ ರಷ್ಯಾದ ಸಂಯೋಜನೆ. ಎರಡನೇದು ಒಡಿಸ್ಸಾ, ಇದು ರೂರಲ್ಕಾದಲ್ಲಿ ಜರ್ಮನಿ ಹೋಗಿದೆ. ಮೂರನೇದು ಪಶ್ಚಿಮ ಬಂಗಾಳ ಇದೆ, ಇದು ಇಂಗ್ಲೆಂಡ್. ಒಂದನೇದು ಛತ್ತೀಸ್ಗಢ, ಬಿಲಾಯ್, ರಷ್ಯಾ. ಎರಡನೇದು ಒಡಿಸ್ಸಾ, ರೂರಲ್ಕೆಲಾ, ಜರ್ಮನಿ. ಪಶ್ಚಿಮ ಬಂಗಾಳ, ದುರ್ಗಪುರ್, ಇಂಗ್ಲೆಂಡ್. ಮುಂದೆ ಹೋಗೋಣ. ಅಗದಿ ಸ್ಪೀಡ್. ಚಿತ್ತರಂಜನೆಯಲ್ಲಿ ಲೋಕೋಮೋಟಿವ್ ಫ್ಯಾಕ್ಟ್ರಿ, ಪೆರಂಬದೂರಲ್ಲಿ ಕೋಚ್ ಫ್ಯಾಕ್ಟ್ರಿ ಆರಂಭ ಆಗ್ತಾವ. 1957 ಹೋಮಿ ಜಹಾಂಗೀರ್ ಬಾಬಾ ಅಧ್ಯಕ್ಷತೆಯಲ್ಲಿ ಅಣುಶಕ್ತಿ ಆಯೋಗ ರಚಿಸಲಾಯಿತು. 1957ರಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಅವರ ಅಧ್ಯಕ್ಷತೆ ಅಣುಶಕ್ತಿ ಆಯೋಗವನ್ನು ಸ್ಥಾಪನೆ ಮಾಡುತ್ತಾ ಎಷ್ಟನೇ ಪಂಚವಾರ್ಷಿಕ ಯೋಜನೆ? ಸೆಕೆಂಡ್ 5-year ಪ್ಲಾನ್ ಅಥವಾ ಎರಡನೇ ಪಂಚವಾರ್ಷಿಕ ಯೋಜನೆ. ಕೈಗಾರಿಕೆಗಳು ಮತ್ತು ಸಾರಿಗೆ ಯೋಜನೆ ಜಾರಿಗೆ ತರ್ತಾರ. 18 ಕೈಗಾರಿಕೆಗಳನ್ನು ಕೇಂದ್ರ ಸರ್ಕಾರ ತಗೋತದ. 18 ಕೈಗಾರಿಕೆಗಳನ್ನು ಕೇಂದ್ರ ಸರ್ಕಾರದ ಒಡೆತನ ತಗೊಳ್ತದ. 3 ಕೈಗಾರಿಕೆಗಳು ಸ್ಥಾಪನೆ ಆಗ್ತಾವ. ಕಬ್ಬಿಣ ಮತ್ತು ಉಕ್ಕಿನ 3 ಕೈಗಾರಿಕೆಗಳು. ಒಂದು ಛತ್ತೀಸ್ಗಢದ ಬಿಲಾಯ್ನಲ್ಲಿ ರಷ್ಯಾದ ಸಹಯೋಗದೊಂದಿಗೆ, ಒಡಿಸ್ಸಾದ ರೂರಲ್ಕೆಲಾದಲ್ಲಿ ಜರ್ಮನಿ ಸಹಯೋಗದೊಂದಿಗೆ, ಪಶ್ಚಿಮ ಬಂಗಾಳ ದುರ್ಗಪುರದ ಇಂಗ್ಲೆಂಡ್ ಸಹಯೋಗದೊಂದಿಗೆ 1957 ಹೋಮಿ ಜಹಾಂಗೀರ್ ಬಾಬಾ ಅಧ್ಯಕ್ಷತೆ ಅಣುಶಕ್ತಿ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಇಷ್ಟು ಎರಡನೇ ಪಂಚವಾರ್ಷಿಕ ಯೋಜನೆ ಇಂಪಾರ್ಟೆಂಟ್. ಅದಂತ ಮುಂದುವರೆದು ಇನ್ನು ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ನೋಡೋಣ. ಮೂರನೇದು ಥರ್ಡ್ 5-year ಪ್ಲಾನ್ಸ್ ನೋಡಿದ್ದೆ. ಅದ್ರಲ್ಲಿ ಸ್ನೇಹಿತರೆ 1961ರಿಂದ 1966 ಮೂರನೇ ಪಂಚವಾರ್ಷಿಕ ಯೋಜನೆ ನಡೀತದೆ. ಈ ಮೂರನೇ ಪಂಚವಾರ್ಷಿಕ ಯೋಜನೆ ಸ್ವಲ್ಪ ಫೋಕಸ್ ಮಾಡಿ ಇಟ್ಕೊಡ್ರಿ. ಇದಾದ ನಂತರ ಸ್ವಲ್ಪ ಏನಾಗ್ತದೆ, ವಾರ್ಷಿಕ ಯೋಜನೆ ಅಂತ ಬರ್ತದೆ. 1961ರಿಂದ 66 ಮೂರನೇ ಪಂಚವಾರ್ಷಿಕ ಯೋಜನೆ. ಏನೇನು? ಇದರ ಉದ್ದೇಶನ ಸ್ವಾವಲಂಬನೆ ಸಾಧಿಸುವುದು. ನಮಗೆ ಆಹಾರ ಬೆಳಿಬೇಕಾಗಿತ್ತು, ನಮಗೆ ಸ್ವಲ್ಪ ಏನೋ ಊಟಕ್ಕೆ ಅಥವಾ ನಮಗೆ ದವಸ ಧಾನ್ಯಗಳು ಇರ್ತಿರಲ್ಲ, ಅಂದ್ರೆ ನಾವು ಬೆಳೆದು ಸಸ್ಟೈನಬಲ್ ಅಂದ್ರೆ ಸ್ವಾವಲಂಬನೆ ಸಾಧಿಸಬೇಕೆಂಬ ಗುರಿ ಮೂರನೇ ಪಂಚವಾರ್ಷಿಕ ಯೋಜನೆ ಇತ್ತು. 1961ರಿಂದ 66 ಮೂರನೇ ಪಂಚವಾರ್ಷಿಕ ಯೋಜನೆ ಏನೇನು ಮಾಡ್ತೀನಿ. ಅಧ್ಯಕ್ಷರು ಯಾರಾಗಿದ್ದರು? ಜವಾಹರ್ಲಾಲ್ ನೆಹರು ಅವರಿದ್ದರು. ಉಪಾಧ್ಯಕ್ಷರಾದ್ದು ಗುಲ್ಜಾರಿಲಾಲ್ ನಂದಾ ಇದ್ರು. ಇವರು ಫಸ್ಟ್ ಮತ್ತು ಮೂರನೇದಕ್ಕೂ ಇವರೇ ಇರ್ತಾರೆ, ಗುಲ್ಜಾರಿಲಾಲ್ ನಂದಾ, ಜವಾಹರ್ಲಾಲ್ ನೆಹರು. ಅಧ್ಯಕ್ಷರು ಜವಾಹರ್ಲಾಲ್ ನೆಹರು 1, 2, 3 ಇದ್ರು. ಬಟ್ ಸೆಕೆಂಡ್ ಒಳಗೆ ಉಪಾಧ್ಯಕ್ಷರು ಚೇಂಜ್, ಕೃಷ್ಣಮಾಚಾರ್ಯ ಇದ್ರು. ಬಟ್ 1 and 3 ಗುಲ್ಜಾರಿಲಾಲ್ ನಂದಾ ಉಪಾಧ್ಯಕ್ಷರಾಗಿ ಇರ್ತಾರೆ. ಸರಿ ಐತೇನ್ರಿ. ಇವ್ರ ಆದ್ಯತೆ ಯಾವ್ದು ಕೊಟ್ಟರು ಅಂದ್ರೆ ಕೃಷಿ ಮತ್ತು ನೀರಾವರಿ ಹಾಗೂ ಮೂಲ ಕೈಗಾರಿಕೆಗಳ ಬೆಳವಣಿಗೆ. ಕೃಷಿ, ನೀರಾವರಿ ಮತ್ತು ಮೂಲ ಕೈಗಾರಿಕೆಗಳು. ಒಟ್ಟು ವೆಚ್ಚ ಎಷ್ಟಾತಂದ್ರೆ 8,577 ಕೋಟಿ. GDP ಗುರಿ 5% ಹೊಂದಿತ್ತು. ಗುರಿ ಸಾಧಿಸ್ಬೇಕಲ್ಲ, ನೀವು ಏನಾರ ಮಾಡಿ ಓದ್ ಸಾಧಿಸಲ್ಲ. ಹಂಗೆ ಇದ್ರ ಗುರಿ ಏನಿತ್ತು? ಗುರಿ ಸುಸ್ಥಿರವಾದ ಬೆಳವಣಿಗೆಯನ್ನು ಸಾಧಿಸಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸು ಇದರ ಪ್ರಮುಖವಾದ ಗುರಿ ಇತ್ತು. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ. ಆನಂತರ ಇಲ್ಲಿ 3 ಏನು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ 3 ಏನು ಕೈಗಾರಿಕೆಗಳ ಸ್ಥಾಪನೆ ಆಗಿದ್ದು. ಅದೇ ರೀತಿಯಾಗಿ ಈ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1 ಕೈಗಾರಿಕೆ ಸ್ಥಾಪನೆ ಆಗ್ತದೆ. ಅದು ಎಲ್ಲಿ ಆಗ್ತದೆ? ಜಾರ್ಖಂಡ್ನಲ್ಲಿ ಆಗ್ತದೆ. ಜಾರ್ಖಂಡದ
ಬೊಕ್ಯಾರೋ, ಜಾರ್ಖಂಡದ ಬೊಕ್ಯಾರೋನಲ್ಲಿ 4ನೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಶುರು. ಇದು ಸಹ ರಷ್ಯಾ ಸಹಯೋಗದೊಂದಿಗೆ ರಷ್ಯಾ ಭಾಳ ಸಪೋರ್ಟ್ ಮಾಡಿದ ಆಗೋದೇನೆಂದರೆ ಮೊದಲನೇ 2ನೇ ಪಂಚವಾರ್ಷಿಕ ಯೋಜನೆಯಲ್ಲೂ ರಷ್ಯಾ ಸಹಯೋಗದಿಂದ ಒಂದು ಶುರುವಾಗಿತ್ತು. ಅದೇ ರೀತಿಯಾಗಿ 3ನೇ ಪಂಚವಾರ್ಷಿಕ ಯೋಜನೆಯಲ್ಲೂ ಸಹ ರಷ್ಯಾದ ಸಹಯೋಗದೊಂದಿಗೆ ಜಾರ್ಖಂಡ ಬೊಕ್ಯಾರೋ ಎಂಬಲ್ಲಿ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಶುರು ಆಗ್ತದೆ. ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅದಂದ್ರೆ ಈ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನಾಗ್ತದ, ಸ್ವಲ್ಪ ವಿಪತ್ತುಗಳು ಭಾರತ ಕಂಡು ಬರ್ತದೆ. 1962ರಲ್ಲಿ ಭಾರತದ ಮೇಲೆ ಚೀನಾ ದಾಳಿ ಮಾಡ್ತದೆ. ಇದು ಏನು ಅರುಣಾಚಲ ಪ್ರದೇಶ ಇರ್ತದಲ್ಲ, ಈ ಕಡೆ ಈ ಅರುಣಾಚಲ ಪ್ರದೇಶದಲ್ಲಿ ಸ್ವಲ್ಪ ಏನಾಗ್ತದೆ ಮತ್ತು ಜಮ್ಮು ಕಾಶ್ಮೀರ ಈ ಕಡೆ ಸ್ವಲ್ಪ ಗಡಿಯನ್ನು ಹಚ್ಕೊಂತಿರೋದು. ಆ ಚೀನಾ ಇದ್ದಿದ್ದು ನಮ್ಮ ಭಾರತದ ಮೇಲೆ ದಾಳಿ ಮಾಡೋದು. ಇಲ್ಲಿದ್ದ ಸ್ವಲ್ಪ ಹಣ ಫಂಡು ಅಲ್ಲಿ ಇನ್ವೆಸ್ಟ್ ಆಗೋಣ ಸ್ವಲ್ಪ ಏನಾಗ್ತದೆ ಲಾಸ್ ಆಗ್ತದೆ. 1962ರಲ್ಲಿ ಭಾರತದ ಮೇಲೆ ಚೀನಾ ದಾಳಿ ಮಾಡ್ತದೆ. ಇದು 3ನೇ ಪಂಚವಾರ್ಷಿಕ ಯೋಜನೆ, ನೆನಪಿಟ್ಟುಕೊಳ್ರಿ. 1960ರಲ್ಲಿ ಭಾರತ ಪ್ರಧಾನಿಗೆ ಜವಾಹರ್ಲಾಲ್ ನೆಹರು ನಿಧನ ಆಗ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಪಂಚವಾರ್ಷಿಕ ಯೋಜನೆಗಳ ಪಿತಾಮಹನಾಗಿರ್ತಕ್ಕಂಥ ನೆಹರು ಏನಾಗ್ತಾರೆ, ನಿಧನವಾಗಿರ್ತಾರೆ. ಇದರಿಂದ 3ನೇ ಪಂಚವಾರ್ಷಿಕ ಯೋಜನೆ ವಿಫಲ ಆಗ್ತದೆ. 3ನೇ ಪಂಚವಾರ್ಷಿಕ ಯೋಜನೆ ವಿಫಲತೆಗೆ ಕಾರಣಗಳು: ಒಂದು, 1962ರಲ್ಲಿ ಚೀನಾ ದಾಳಿ ಮಾಡ್ತದ, ಪ್ರಧಾನಿ ನೆಹರು ಅವರು ನಿಧನ ಆಗ್ತಾರೆ. 1964ರಲ್ಲಿ ನೆಹರು ಅವರು ನಿಧನರಾಗ್ತಾರೆ. ಅದಾದ ನಂತರ 1965 ಭಾರತ ಆಹಾರ ನಿಗಮ ಸ್ಥಾಪಿಸಲಾಯಿತು. 1965ರಲ್ಲಿ ಭಾರತದ ಆಹಾರ ನಿಗಮ ಸ್ಥಾಪನೆ ಮಾಡ್ತಾರೆ. 1965ರಲ್ಲಿ ಪಾಕಿಸ್ತಾನ ಆಮೇಲೆ ಯುದ್ಧ ಮಾಡ್ತದೆ. 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹ ಮರಣ ಆಗ್ತಾರೆ. ಇಬ್ಬರು ಮಹಾನ್ ವ್ಯಕ್ತಿಗಳ ಮರಣ ಆಗಿದ್ದು 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನೆನಪಿಟ್ಟು. 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಬ್ಬರು ವ್ಯಕ್ತಿಗಳ ಮರಣ ಆಗ್ತದೆ. ಒಂದು ಜವಾಹರ್ಲಾಲ್ ನೆಹರು 1964ರಲ್ಲಿ, ಎರಡನೇದು 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮರಣ ಆಗ್ತಾರೆ. ಈ ಎಲ್ಲ ಕಾರಣಗಳಿಂದ ಪಂಚವಾರ್ಷಿಕ ಯೋಜನೆಗಳು ಮುಂದುವರೆದು ಅಸಾಧ್ಯವಾಗಿತ್ತು. ಅದಾದ ನಂತರ ಬರುವುದೇ ವಾರ್ಷಿಕ ಯೋಜನೆಗಳು. ಸ್ನೇಹಿತರೆ, 2 ವಾರ್ಷಿಕ ಯೋಜನೆಗಳು. ಇದು 11 ನಿಮಿಷಗಳ ವಿಡಿಯೋ ಆಗಿದೆ, ಸಾಕಿಟ್ಟ. ಇನ್ನು ವಾರ್ಷಿಕ ಯೋಜನೆಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತಾ. ಅಲ್ಲಿವರೆಗೂ ಬಾಯ್ ಬಾಯ್ ಸ್ನೇಹಿತರೆ.